ಒಂದು ತುಂಬಾ ಅವ್ರು ನೋಡ್ತಿದ್ದಂಗೆ ಒಂಥರ ಖುಷಿ ನಮಗೆ. ಅದೇ ಸರ್, ದೀಪೋತ್ಸವ ಫಂಕ್ಷನ್ ಎಲ್ಲ ಮಾಡೋದು. ಲಾಸ್ಟ್ ನಮ್ಮ ಏರಿಯಾದಲ್ಲಿ ಒಂದು ವೆಂಕಣ್ಣ ಅಂತ ಇದ್ರು, ತಿರೋದಾಗ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಗುರುಗಳನ್ನ ಕರ್ಕೊಂಡು ಹೋಗಿದ್ವಿ. ಯಾಕಂದ್ರೆ ಅವರು ಸ್ವಲ್ಪ ಒಡನಾಟ ಚೆನ್ನಾಗಿತ್ತು ಗುರುಗಳಿಗೆ. ಕರ್ಕೊಂಡು ಹೋದಾಗ ಏನಾಯ್ತು, ಗುರುಗಳು ಮಾತಾಡ್ತಾ ಹೇಳೋದು, ಈ ಬಡಾವಣೆಗೂ ಗಣಪತಿ ದೇವಸ್ಥಾನಕ್ಕೂ ತುಂಬಾ ಒಡನಾಟ ಇದೆ ನಮಗೆ. ಅಲ್ಲಿ ಏನು ವಿಗ್ರಹ ಇದೆಯಲ್ಲ, ಅದು ತಮಿಳುನಾಡಿಂದ ಗುರುಗಳು ತರಿಸ್ಕೊಟ್ಟಿದ್ದು, ಐಶ್ವರ್ಯ ಗಣಪತಿ ಅಂತ. ಅವತ್ತೇನು ದೇವರು ಪ್ರತಿಷ್ಠಾಪನೆ ಇದೆ, ಆ ಗುರುಗಳು ಅದು ಅಲ್ಲಿಂದ ತಮಿಳುನಾಡಲ್ಲಿ ಅವರೇ ಸೆಲೆಕ್ಟ್ ಮಾಡಿ ತರಿಸ್ಕೊಟ್ಟಿದ್ದು ಅಂತ ಒಂದು ಅವರು ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಾಗ ಅದನ್ನು ಹೇಳಿದ್ರು. ಖುಷಿ ಆಯ್ತು, ನಮಗೆ ಗೊತ್ತಿದ್ದಿಲ್ಲ. ಒಳ್ಳೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ತಮ್ಮದೇ ಆದ ಒಂದು ಶಿಷ್ಯ ವೃಂದನ ಬೆಳೆಸ್ಕೊಂಡು, ಅದೇ ಅವರು ಮಕ್ಕಳಲ್ಲಿ ಇವತ್ತು ರೋಜಾ ಗುರುಸ್ವಾಮಿನ ಕಾಣ್ತಾ ಇದೀವಿ. ಅವರು ಸಹ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ರೆ, ಅಯ್ಯಪ್ಪ ಸ್ವಾಮಿ ಅವ್ರನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂತೀವಿ. ಇನ್ನು ಶಬರಿಮಲೆಗೆ ಹೋಗುವಂತ ಅಯ್ಯಪ್ಪ ಭಕ್ತಾದಿಗಳು ತುಂಬಾ ಆಸೆ ಪಡುವಂತರು ಇದ್ದಾರೆ. ಅವ್ರನ್ನೂ ಸನ್ನಿಧಾನಕ್ಕೆ ಕರ್ಕೊಂಡೋಗಿ ಅಯ್ಯಪ್ಪನ ದರ್ಶನ ಮಾಡೋದು ಆಗ್ಲಿ ಅಂತ ಕೇಳ್ಕೊಂಡು ಸ್ವಾಮಿ. ಖಂಡಿತ ಸರ್, ಖಂಡಿತ.